ಹಾಯ್ ಸ್ನೇಹಿತರೆ, ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು TET 2024 ಏನು ಈಗ ಕೆಲವೇ ದಿನದಲ್ಲಿ ಎಕ್ಸಾಮ್ ಬರ್ತಾ ಇದೆ, TET ಎಕ್ಸಾಮ್. ಆ TET ಎಕ್ಸಾಮಿಗೆ ಸಂಬಂಧಿಸಿದಂತೆ ಪೇಪರ್ 2 ಅಲ್ಲಿ ಬರುವಂತಹ ಈ ಸಮಾಜ ವಿಜ್ಞಾನ ವಿಷಯದ ಬಗ್ಗೆ ಕುರಿತು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಅಂತ ನೋಡಿದಾಗ ಹಿಸ್ಟ್ರಿ ಅಂತ ಬರುತ್ತೆ, ಎಕನಾಮಿಕ್ಸು ಮತ್ತು ವಾಣಿಜ್ಯಶಾಸ್ತ್ರ ಅಂತ ಬರುತ್ತೆ, ಸಮಾಜಶಾಸ್ತ್ರ ಅಂತ ಹೇಳಿ ಕಂಡು ಬರುತ್ತೆ, ಮತ್ತು ಜಿಯೋಗ್ರಫಿ ಅಂತಲೂ ಇದೆ. ಓಕೆ, ಸೊ ಇಷ್ಟು ವಿಷಯಗಳನ್ನು ಒಳಗೊಂಡಿರೋದು ಈ ಒಂದು ಸಮಾಜ ವಿಜ್ಞಾನ, ಸೋಷಿಯಲ್ ಸ್ಟಡೀಸ್ ಆಗಿರುತ್ತೆ. ಈ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಈ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಜಿಯೋಗ್ರಫಿ ರಿಲೇಟೆಡ್ ಇರ್ತವೆ. ಆ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಹಲವಾರು ಕೋರ್ಸುಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಬ್ಯಾಚಸ್ಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸ್ನೇಹಿತರೆ, ನಿಮಗೆ PDO ಎಕ್ಸಾಮ್ ಆಗಿರ್ಬೋದು ಅಥವಾ ಲ್ಯಾಂಡ್ ಸರ್ವೇರ್ ಎಕ್ಸಾಮು ಮತ್ತು VA ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನಿದೆಯಲ್ಲ, ಹಾಗೆ ಲ್ಯಾಂಡ್ ಸರ್ವೇರ್ ಪೇಪರ್ 2ಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಬೀಟ್ ಫಾರೆಸ್ಟರ್ ಕೂಡ ಇದೆ. ಸೊ ಇಷ್ಟು ಕೋರ್ಸುಗಳನ್ನು ನಾವು ಆನ್ಲೈನಲ್ಲಿ ಕೊಡ್ತಾ ಇದ್ದೀವಿ. ಸೊ ನಿಮಗೆ ಆನ್ಲೈನ್ ಕ್ಲಾಸಸ್ಸಿಗೆ ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟ್ ಇದ್ದರೆ ನೀವು ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಷ್ಟು ಕೋರ್ಸ್ಗಳಿರ್ತವೆ. ನಿಮಗೆ ಯಾವ ಕೋರ್ಸ್ ಬೇಕೋ ಕಡಿಮೆ ದರದಲ್ಲೇ ಈ ಒಂದು ಕೋರ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಹಾಗೆ ಸ್ನೇಹಿತರೆ, ನಿಮಗೆ ಆಫ್ಲೈನ್ ಕ್ಲಾಸಸ್ಸನ್ನು ಕೇಳಬೇಕಂತ ಇಂಟ್ರೆಸ್ಟ್ ಇದ್ದರೆ ನಮ್ಮಲ್ಲಿ ಆಫ್ಲೈನ್ ಬ್ಯಾಚಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಆಫ್ಲೈನಿಗೂ ಕೂಡ ಬಂದು ನೀವು ಅಡ್ಮಿಷನ್ ತಗೋಬೋದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಸ್ನೇಹಿತರೆ, ನೀವು 9071673831 ಅಥವಾ 9071673832 ನಂಬರಿಗೆ ಕಾಲ್ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಭಾರತದಂಥ ರಾಷ್ಟ್ರಕ್ಕೆ ಗಡಿ ರೇಖೆಯು ಅವಶ್ಯಕವಾಗಿದೆ, ಕಾರಣ ಏನು ಅಂತ ಕೇಳಿದಾನೆ. ಅಂದರೆ ಭಾರತ ಅನ್ನುವಂಥದ್ದು ಅತಿ ವಿಸ್ತಾರವಾಗಿರೋದು, ಅತಿ ದೊಡ್ಡದಾದಂತಹ ಒಂದು ರಾಷ್ಟ್ರ. ಅದಕ್ಕೆ ರಾಷ್ಟ್ರಕ್ಕೆ ಗಡಿ ರೇಖೆ ಅವಶ್ಯಕತೆ ಇದೆಯಾ ಅಂತ ಕೇಳಿದಾಗ ಹೌದು, ಗಡಿ ರೇಖೆ ಅನ್ನೋದು ನೀಡಿದೆ. ಯಾಕಂದರೆ ಯಾವ ರಾಷ್ಟ್ರದೊಂದಿಗೆ ನಮ್ಮ ಬಾರ್ಡ್ರ್ ಎಲ್ಲಿಗೆ ಎಂಡ್ ಆಗತ್ತಂತ ಗೊತ್ತಾಗಬೇಕಂದ್ರೆ ಅದನ್ನು ಬಾರ್ಡ್ರ್ ಲೈನ್ನ ನಾವು ಹಾಕ್ಕೊಳ್ತೀವಿ. ಈಗ ಭಾರತದ ಭೂಗಡಿ ಅಂತ ನೋಡಿದಾಗ ನಾವು ಒಟ್ಟಾರೆ ಭೂಗಡಿಯ ಉದ್ದ ಎಷ್ಟಿದೆಯಪ್ಪ ಅಂದರೆ 15,200 ಕಿಲೋಮೀಟರ್ ಅಷ್ಟು ಉದ್ದದ ಭೂಗಡಿಯನ್ನು ಭಾರತ ಹೊಂದಿದೆ. ಕರಾವಳಿ ಗಡಿಬಿಡಿ ಅದು ನ್ಯಾಚುರಲಿ ಬಾರ್ಡರ್ ಆಗಿರುತ್ತೆ. ಅದು 6,100 ಕಿಲೋಮೀಟರ್ ಉದ್ದದ ಕರಾವಳಿಯ ಗಡಿಯನ್ನು ಹೊಂದಿದೆ ಭಾರತ. ಹಾಗಾದರೆ ನೋಡಿ, ಈ ಭಾರತದಂತಹ ರಾಷ್ಟ್ರಕ್ಕೆ ಗಡಿಯ ಅವಶ್ಯಕತೆ ಯಾಕೆ ಬೇಕು ಅಂದರೆ ನೋಡಿ, ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು ಅಂತ ಇದೆ. ಇದು ತಪ್ಪಾಗಿರುತ್ತೆ. ಯಾಕೆ ಗೊತ್ತಾ? ರಾ ಮೆಟೀರಿಯಲ್ ಸಪ್ಲೈ ಮಾಡುವಂಥದ್ದು ವಿತಿನ್ ಇನ್ಲ್ಯಾಂಡ್ ಒಳಗಡೆ ಮಾಡುವಂಥದ್ದು. ಆದರೆ ಇಲ್ಲಿ ಕೇಳಿರುವಂಥದ್ದು ಏನು, ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು ಗಡಿ ರೇಖೆ ಬೇಕಾ? ಅವಶ್ಯಕತೆ ಇಲ್ಲ. ನೆಕ್ಸ್ಟು, ರೈಲು ಮಾರ್ಗಗಳಿಗೆ ಪೂರಕವಾಗಲು ಇದು ಕೂಡ ಅವಶ್ಯಕತೆ ಇರಲ್ಲ. ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ವಿತರಿಸಲು ಇದು ಕೂಡ ನಮಗೆ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ನೋಡಿ, ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು ಭಾರತ ಒಂದು ವಿಶಾಲವಾದಂತಹ ಒಂದು ಭೂಗಡಿಯನ್ನು ಹೊಂದಿದೆ. ಎಷ್ಟು ಕಿಲೋಮೀಟರ್ ಇದೆ ಇದು? 15,200 ಕಿಲೋಮೀಟರ್ ಅಷ್ಟು ಉದ್ದದ ಭೂಗಡಿ ಭಾರತ ಹೊಂದಿರೋದ್ರಿಂದ ಆ ಗಡಿಯ ರಕ್ಷಣೆಯನ್ನು ಮಾಡ್ಕೋಬೇಕಂದ್ರೆ ನಮಗೆ ಯಾವುದು ಬೇಕಾಗತ್ತೆ? ಗಡಿ ರೇಖೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈಗ ಭಾರತ ಚೀನಾದ ಗಡಿ ರೇಖೆ ಯಾವುದಪ್ಪ ಅಂದರೆ ಮ್ಯಾಕ್ಮೋಹನ್ ಆಗಿರುತ್ತೆ. ಹಾಗೆ ರ್ಯಾಡ್ಕ್ಲಿಫ್ ಎನ್ನುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ. ಆದರೆ ಅದೇ ಡ್ಯೂರಾಂಡ್ ಅಂತ ಇದೆ, ಅದು ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಗಡಿ ರೇಖೆ ಆಗಿರುತ್ತೆ. ಹಾಗೆ ಜಲಗಡಿಗೆ ಸಂಬಂಧಿಸಿದಂತೆ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಗಡಿ ರೇಖೆ ಯಾವುದಪ್ಪ ಅಂದರೆ ಪಾಕ್ ಜಲಸಂಧಿ ಅಥವಾ ಮನ್ನಾರ್ ಖಾರಿ ಅಂತ ಕಂಡುಬರುವಂಥದ್ದು. ಓಕೆ, ಸೊ ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು ಭಾರತದಂಥ ರಾಷ್ಟ್ರಕ್ಕೆ ಗಡಿಯು ಅವಶ್ಯಕವಾಗಿದೆ ಅಂತ ಅರ್ಥ. ರೈಟ್. ಎರಡನೇ ಪ್ರಶ್ನೆಗೆ ಹೋಗೋಣ. ಹಿಂದೂ ಮಹಾಸಾಗರ ಹೊಂದಿರುವಂತಹ ಖಂಡಗಳ ಮೇರೆಗಳು ಯಾವುದು? ಏನು ಇಂಡಿಯನ್ ಓಷಿಯನ್ ಇದೆಯಲ್ಲ, ಯಾವ್ಯಾವ ಖಂಡಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅನ್ನುವಂತಹ ಒಂದು ಪ್ರಶ್ನೆ ಆಗಿರುತ್ತೆ.
ಇಲ್ಲಿ ಆಪ್ಷನ್ ನೋಡಿ, ಆಸ್ಟ್ರೇಲಿಯಾ ಇದೆ, ಏಷ್ಯಾ, ದಕ್ಷಿಣ ಅಮೇರಿಕಾ ಅಂತ ಇದೆ. ಆಸ್ಟ್ರೇಲಿಯಾ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ, ಏಷ್ಯಾನು ಬಾರ್ಡರ್ ಶೇರ್ ಮಾಡ್ಕೊಂಡಿದೆ, ಆದರೆ ದಕ್ಷಿಣ ಅಮೇರಿಕಾ ಗಡಿಯನ್ನು ಹಂಚ್ಕೊಂಡಿಲ್ಲ. ಇದು ರಾಂಗ್ ಆಗಿದೆ ಅಂತ ಅರ್ಥ. ನೋಡಿ, ಆಫ್ರಿಕಾ ಇದೆ, ಏಷ್ಯಾ ಇದೆ, ಆಸ್ಟ್ರೇಲಿಯಾ, ಇವು ಮೂರು ಕೂಡ ಗಡಿಯನ್ನು ಹಂಚ್ಕೊಂಡಿರೋ ಅಂಥದ್ದು. ಆದರೆ ಅದನ್ನು ಮೀರಿ ಇನ್ನೊಂದನ್ನು ಕೂಡ ನೋಡ್ತೀವಿ. ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾನು ಕೂಡ ಗಡಿಯನ್ನು ಹಂಚ್ಕೊಂಡಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗಿರುತ್ತಪ್ಪ ಅಂದರೆ ಸಿ ಅನ್ನೋದು ಸರಿಯಾಗಿರುವಂಥ ಉತ್ತರವಾಗಿರುತ್ತೆ. ಇಲ್ಲಿ ನೋಡಿ, ಆಸ್ಟ್ರೇಲಿಯಾ ಮತ್ತು ಏಷ್ಯಾ, ಉತ್ತರ ಅಮೇರಿಕಾ ಅಂತ ಇದೆ. ಇಲ್ಲಿ ದಕ್ಷಿಣ ಅಮೇರಿಕಾ ಇದೆ, ಇಲ್ಲಿ ಉತ್ತರ ಅಮೇರಿಕಾ. ಉತ್ತರ ಅಮೇರಿಕಾ ಅನ್ನೋದು ತಪ್ಪಾಗಿರೋದ್ರಿಂದ ಇಲ್ಲಿ ಆನ್ಸರ್ ಡಿನೂ ಕೂಡ ತಪ್ಪಾಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನುವಂಥದ್ದು. ಅದನ್ನು ಮ್ಯಾಪಲ್ಲೂ ಕೂಡ ನೀವು ನೋಡ್ಬೋದು. ಮ್ಯಾಪನ್ನು ಅಬ್ಸರ್ವ್ ಮಾಡಿ, ಇದೇ ಇಂಡಿಯನ್ ಓಷಿಯನ್, ಇಷ್ಟು ಭಾಗನೂ ಕೂಡ ಹಿಂದೂ ಮಹಾಸಾಗರದ ಭಾಗವಾಗಿರುತ್ತೆ. ಇಲ್ಲಿ ನೋಡಿ, ಆಫ್ರಿಕಾ ಖಂಡ ಗಡಿಯನ್ನು ಹಂಚ್ಕೊಂಡಿದೆ, ಎರಡನೇದು ಏಷ್ಯಾ ಇದೆ, ಆಸ್ಟ್ರೇಲಿಯಾ ಇದೆ, ಇಲ್ಲಿ ಅಂಟಾರ್ಟಿಕಾ ಕಾಂಟಿನೆಂಟ್ ಕಂಡು ಬರುತ್ತೆ. ಇಲ್ಲಿ ವೈಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಅಂಟಾರ್ಟಿಕಾ ಖಂಡ. ಇಲ್ಲಿ ಸದರ್ನ್ ಓಷಿಯನ್ ಅಂತ ಇದೆ. ಸದರ್ನ್ ಓಷಿಯನ್ ಇರೋದು ಕೂಡ ಒನ್ ಆಫ್ ದ ಪಾರ್ಟ್ ಆಫ್ ಇಂಡಿಯನ್ ಓಷಿಯನ್. ಇಂಡಿಯನ್ ಓಷಿಯನ್ನ ಒಂದು ಭಾಗನೇ ಸದರ್ನ್ ಓಷಿಯನ್. ಹಾಗಾಗಿ 4 ಖಂಡಗಳನ್ನು ನಾವು ಗಡಿಯಾಗಿ ತಗೋಬಹುದು. ಯಾವ್ಯಾವುದು? ಒಂದು ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾವನ್ನು ಕೂಡ ಇಲ್ಲಿ ಗಡಿಯಾಗಿ ತಗೋಬಹುದಾಗತ್ತೆ. ಓಕೆ, ಸೊ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಯಿತು? ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ ಅಂತ. ಓಕೆ, ನೆಕ್ಸ್ಟು ಮೂರನೇ ಪ್ರಶ್ನೆಗೆ ಹೋಗೋಣ. ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ ಏನು? ಯಾವ ಪದ ಬಳಸಿದರೆ ಇಲ್ಲಿ? ನಿಫೆ ಅಂತ ಯಾಕೆ ಕರಿತೀವಿ? ಹಾಗಾದರೆ ಭೂಮಿಯ ಕೇಂದ್ರ ವಲಯ ಅಂತ ನೋಡಿದಾಗ ಭೂಮಿಯ ಅಂತರಾಳದ ರಚನೆಯನ್ನು ಎಷ್ಟು ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಪ್ಪ ಅಂದರೆ 3 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಕ್ಲಿಯರ್? ಸೊ ಫಸ್ಟ್ ಲೇಯರ್ ಇದೆಯಲ್ಲ, ಇದನ್ನು ಕ್ರಸ್ಟ್ ಅಂತ ಕರೀತಾರೆ. ಕ್ರಸ್ಟ್ ಅಂದರೆ ಶಿಲಾಗೋಳ ಅಂತ, ಶಿಲಾಗೋಳ. ಸೊ ಎರಡನೇದೇನಿದೆಯಲ್ಲ ಮ್ಯಾಂಟಲ್ ಅಂತ ಕರೆಯೋದು, ಮ್ಯಾಂಟಲ್ ಅಂದರೆ ಮಿಶ್ರಗೋಳ, ಮಿಶ್ರಗೋಳ. ಮೂರನೇದು ಕೇಂದ್ರಗೋಳ. ಯಾವುದಿದು? ಕೇಂದ್ರಗೋಳ, ಕೋರ್ ಆಗಿರುತ್ತೆ. ಕ್ಲಿಯರಾ? 3 ಲೇಯರ್ಸನ್ನು ನೋಡ್ತೀವಿ. ಇಲ್ಲಿ 0 ಕಿಲೋಮೀಟರ್ನಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲ್ಲಿಗೆ ಎಂಡ್ ಆಗುತ್ತಪ್ಪ ಅಂದರೆ 6371 ಕಿಲೋಮೀಟರ್ ಅಷ್ಟು ಆಳದವರೆಗೆ ಕಂಡುಬರುತ್ತೆ ಭೂಮಿಯ ಅಂತರಾಳ ಎನ್ನುವಂಥದ್ದು. ಆ ಭೂಮಿಯ ಅಂತರಾಳದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಖನಿಜಗಳು ಸಿಗ್ತಾವಪ್ಪ ಅಂತ ಕೇಳಿದಾಗ ನೋಡಿ, ಈ ಭಾಗದಲ್ಲಿ 2 ರೀತಿಯ ಖನಿಜಗಳು ಕಂಡುಬರ್ತವೆ. ಒಂದು ಸಿಯಾಲ್ ಅಂತ ಪ್ಲಸ್ ಇನ್ನೊಂದು ಸೈಮಾ ಅಂತ ಕಂಡುಬರುತ್ತೆ ಕ್ರಸ್ಟಲ್ಲಿ. ಶಿಲಾಗೋಳದಲ್ಲಿ ಸಿಯಾಲ್ ಮತ್ತು ಸೈಮಾ ಕಂಡುಬರುತ್ತೆ. ಸಿಯಾಲ್ ಅಂದರೆ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಅಂತ, ಸೈಮಾ ಅಂದರೆ ಸಿಲಿಕಾ ಮತ್ತು ಮೆಗ್ನೀಸಿಯಂ ಅಂತ. ಸೊ ಇವಿಷ್ಟು ಕಂಡುಬರೋದು ಕ್ರಸ್ಟಲ್ಲಿ. ಎರಡನೇದು ಮ್ಯಾಂಟಲ್ ಅಂತ ಇದೆ, ಮಿಶ್ರಗೋಳ ಅಂತೇಳಿ. ಇಲ್ಲಿ ಮೆಫೆ ಕಂಡುಬರುತ್ತೆ, ಮೆಫೆ ಕಂಡುಬರುತ್ತೆ. ಸೊ ಮೆಫೆ ಅಂದರೆ ಮೆಗ್ನೀಸಿಯಂ ಆ್ಯಂಡ್ ಫೆರಸ್ ಕಂಡುಬರುತ್ತೆ. ಮೆಗ್ನೀಸಿಯಂ ಮತ್ತು ಕಬ್ಬಿಣ ಕಂಡುಬರೋದು ಮಿಶ್ರಗೋಳದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ಮೂರನೇದು ಕೇಂದ್ರಗೋಳದಲ್ಲಿ ಯಾವ್ದು ಕಂಡುಬರುತ್ತಪ್ಪ ಅಂದರೆ ನಿಫೆ ಅಂತ ಕಂಡುಬರುತ್ತೆ. ನಿಫೆ ಎಲ್ಲ ಆಲ್ರೆಡಿ ಕೊಟ್ಟಿದ್ದಾನೆ. ಕೇಂದ್ರಗೋಳದಲ್ಲಿ ಕಂಡುಬರುವಂಥದ್ದು ಯಾವುದು? ನಿಫೆ ಅಂತ ಕರೀತಾರೆ. ಹಾಗಾದರೆ ನಿಫೆ ಅಂದರೆ ಏನು ನೋಡಿ, ಇಲ್ಲಿ ಆಪ್ಷನನ್ನು ನೋಡೋಣ. ನಿಕ್ಕಲ್ ಮತ್ತು ಫೆರಸ್ ಅಂತ ಇದೆ, ನಿಕ್ಕಲ್ ಮತ್ತು ಕಬ್ಬಿಣ ಅಂತ ಇದೆಯಲ್ಲ, ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಇದನ್ನೇ ನಿಫೆ, ನಿಕ್ಕಲ್ ಆ್ಯಂಡ್ ಫೆರಸ್ ಅಂತ. ನೋಡಿ, ಇಲ್ಲಿ ನಿಕ್ಕಲ್ ಮತ್ತು ತಾಮ್ರ ಇದೆ, ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ಇದೆ, ನಿಕ್ಕಲ್ ಮತ್ತು ಮೆಗ್ನೀಸಿಯಂ ಇದೆ. ಹಾಗಾಗಿ ಬಿನೂ ತಪ್ಪು, ಸಿನೂ ತಪ್ಪು, ಡಿನೂ ತಪ್ಪು. ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ಸರಿಯಾಗಿರುತ್ತೆ. ಯಾಕಂದರೆ ಕೋರಲ್ಲಿರೋದು ಯಾವುದು? ನಿಫೆ. ಮ್ಯಾಂಟಲಲ್ಲಿರೋದು ಮೆಫೆ. ಕ್ರಸ್ಟಲ್ಲಿರೋದು ಸಿಯಾಲ್ ಮತ್ತು ಸೈಮಾ ಕಂಡು ಬರ್ತವೆ. ಇವೆಷ್ಟು ಖನಿಜಗಳನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ ಭೂಮಿಯ ಅಂತರಾಳದಲ್ಲಿ ನೋಡುವಂಥದ್ದು. ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ಸರಿಯಾಗಿರುತ್ತೆ. ನೆಕ್ಸ್ಟು 4ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಈ ಕೆಳಗೆ ಕಾಲಮನ್ನು ಕೊಟ್ಟಿದ್ದಾರೆ. ಎನಲ್ಲಿ ಬೆಳೆಗಳಿದ್ದಾವೆ, ಎ ಕಾಲಮಲ್ಲಿ ಎಲ್ಲಿದ್ದಾವೆ? ಕ್ರಾಪ್ಸ್ ಇದ್ದಾವೆ. ಹಾಗೆ ಬಿ ಕಾಲಮ್ನಲ್ಲಿ ಅವುಗಳ ವಿಧಗಳನ್ನು ನಾವು ನೋಡ್ತೀವಿ. ಸರಿ, ಆ ವಿಧಗಳು ಯಾವ್ಯಾವುದು ನೋಡಿ. ಬೆಳೆಗಳು ಅಂತ ಬಂದಾಗ ಗೋಧಿ ಇದೆ, ಕಬ್ಬು ಇದೆ, ಟೀ ಇದೆ, ಹತ್ತಿ ಇದೆ. ಸೊ ಅವುಗಳ ವಿಧಗಳು ಅಂತ ಕೇಳಿದರೆ ಪಾನೀಯ, ನಾರಿನ, ತೋಟಗಾರಿಕಾ, ಆಹಾರ, ತ್ಯಾಜ್ಯ ಅಂತ ಇದೆ. ಮ್ಯಾಚ್ ಮಾಡಬೇಕು ನಾವು ಅಷ್ಟೇ.
ಈಗ ಗೋಧಿ ಅನ್ನೋದು ಯಾವ ಕೆಟಗರಿಗೆ ಸೇರುತ್ತಪ್ಪ ಅಂದರೆ ಅದು ಆಹಾರ ಬೆಳೆ ಆಗಿರುತ್ತೆ, ಫುಡ್ ಕ್ರಾಪ್ಸಲ್ಲಿ ಬರುತ್ತೆ. ಕಬ್ಬು ಎನ್ನುವಂಥದ್ದು ತಾಜ್ಯ ಬೆಳೆ ಆಗಿರುತ್ತೆ. ಓಕೆ, ಟೀ ಅನ್ನುವಂಥದ್ದು ಪಾನೀಯ ಬೆಳೆ ಆದರೆ ಹತ್ತಿ ಎನ್ನುವಂಥದ್ದು ನಾರಿನ ಬೆಳೆ ಆಗಿರುತ್ತೆ, ಹತ್ತಿ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಈ ಕೆಳಗೆ ಯಾವುದು ಸರಿಯಾದ ಕ್ರಮದಲ್ಲಿದೆ ಅಂತ ಕೇಳಿದಾಗ ಇಲ್ಲಿ ಮ್ಯಾಚ್ ಮಾಡಬೇಕಾಗತ್ತೆ. ಎಗೆ ಯಾವುದು ಸರಿ ಇದೆ, ಎಗೆ ನೋಡಿ 4ನೇದು ಸರಿ ಇದೆ, 4 ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಿ. ಎ ಅಲ್ಲಿ 4 ಬರಬೇಕು. ಎ ಅಲ್ಲಿ 4 ಎಲ್ಲಿದೆಯಪ್ಪ ಅಂದರೆ ಸಿ ಅಲ್ಲಿ ಮಾತ್ರ ಕಾಣಿಸ್ತಾ ಇದೆ, ಸಿ ಎಲ್ಲಿದೆ. ಮತ್ತು ಎಲ್ಲೂ ಕೂಡ 4 ಇಲ್ಲದೆ ಇರೋದ್ರಿಂದ ನಾವು ಕಣ್ಮುಚ್ಚಿ ಇದನ್ನೇ ಆನ್ಸರ್ ಮಾಡ್ಬೋದು. ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಅದು ಸಿ ಅನ್ನೋದು ಸರಿಯಾಗಿರುವಂಥ ಉತ್ತರವಾಗಿರುತ್ತೆ. ಮತ್ತೊಂದು ಸಲ ಕರೆಕ್ಷನ್ ಮಾಡ್ಕೊಳ್ಳೋದಾದರೆ ಕಬ್ಬು ಎನ್ನುವಂಥದ್ದು ತಾಜ್ಯವಾಗಿರುತ್ತೆ, 5ನೇದು ಇಲ್ಲಿದೆ ನೋಡಿ ಕಬ್ಬು. ಟೀ ಅನ್ನುವಂಥದ್ದು ಪಾನೀಯ ಬೆಳೆ 1ನೇದರಲ್ಲಿದೆ, ಟೀ ಅನ್ನೋದು ಪಾನೀಯ ಬೆಳೆ. ಹತ್ತಿ ಅನ್ನೋದು ನಾರಿನ ಬೆಳೆ 2ನೇದಲ್ಲಿದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ಸರಿಯಾಗಿರುತ್ತೆ. ಕ್ರಾಪ್ಸು ಮತ್ತು ಯಾವುದಕ್ಕೆ ಸಂಬಂಧಿಸಿದೆ ಅಂತ. ರೈಟ್ ನೋಡಿ, 4ನೇ ಪ್ರಶ್ನೆಗೆ ಸಿ ಸರಿಯಾದಂಥ ಉತ್ತರ. 5ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗೆ ಕೆಲವು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ, ಡೆಫಿನೇಷನ್ಸ್ಗಳಿದ್ದಾವೆ. ಆ ಡೆಫಿನೇಷನ್ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತ ನಾವು ಮ್ಯಾಚ್ ಮಾಡಬೇಕಾಗತ್ತೆ. ರೈಟ್ ನೋಡಿ, ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತದೆ. ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಏನು ಕರಿತೀವಲ್ಲ, ಆ ಫಾರೆಸ್ಟ್ ಕೆಲವೊಂದು ನದಿ ಮುಖಜ ಅಂದರೆ ರಿವರ್ ಡೆಲ್ಟಾ ಆರ್ ಎಸ್ಸುರಿಸಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾನೆ. ಹೌದು, ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡುಬರೋದೇ ನದಿ ಮುಖಜ ಭೂಮಿಯ ಭಾಗದಲ್ಲಿ ಕಂಡುಬರುತ್ತೆ. ಹಾಗಾಗಿ ಎ ಆಪ್ಷನ್ ಅನ್ನೋದು ಇಲ್ಲಿ ಸರಿಯಾಗಿದೆ ಅನ್ನೋದು ನಮಗೆ ಗೊತ್ತಾಯಿತು. ಬಿ ನೋಡಿ, ಸೂಚಿಪರ್ಣ ಅಥವಾ ಮೊನಚಾದ ಎಲೆಗಳುಳ್ಳ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತದೆ. ಸೊ ನೋಡಿ, ಸೂಚಿಪರ್ಣ ಕಾಡುಗಳು ಆರ್ ಕೊನಿಫೆರಸ್ ಫಾರೆಸ್ಟ್ ಅಂತ ಏನು ಕರಿತೀವಲ್ಲ, ಆ ಕಾಡುಗಳು ಕಂಡುಬರೋದು ಎಲ್ಲಪ್ಪ ಅಂದರೆ ಪರ್ವತಗಳಲ್ಲಿ ಕಂಡುಬರುತ್ತೆ ಅಥವಾ ಹಿಮಾಲಯ ಭಾಗದಲ್ಲಿ ಕಂಡುಬರುತ್ತೆ, ಎತ್ತರವಾದಂಥ ಭಾಗದಲ್ಲಿ ನೋಡ್ತೀವಿ. ಹಾಗಾಗಿ ಸೂಚಿಪರ್ಣ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಇದು ತಪ್ಪಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಖರ್ಜೂರದ ಮರಗಳು ಮರುಭೂಮಿಯ ಸಸ್ಯವರ್ಗದ ಒಂದು ಭಾಗವಾಗಿದೆ. ಎಸ್, ಡೇಟ್ಸ್ ಅನ್ನುವಂಥದ್ದು, ಖರ್ಜೂರ ಎನ್ನುವಂಥದ್ದು ಎಲ್ಲಿ ಬೆಳೆಯುವಂಥದ್ದಪ್ಪ ಅಂದರೆ ಮರುಭೂಮಿಯಲ್ಲಿ ಬೆಳೀತಾರೆ. ಆ ಮರುಭೂಮಿಯಲ್ಲಿ ಓಯಾಸಿಸ್ ಅಂತ ಕಂಡುಬರುತ್ತೆ. ಮರುಭೂಮಿಯಲ್ಲಿ ಏನಿದೆ, ಓಯಾಸಿಸ್ ಅಂತ ಕಂಡುಬರುತ್ತೆ. ಓಯಾಸಿಸ್ ಅಂದರೆ ಅರ್ಥ ಏನಪ್ಪ ಅಂದರೆ ಮರುಭೂಮಿಯಲ್ಲಿ ನೀರು ಸಿಗುವಂತಹ ಒಂದು ಸ್ಥಳವನ್ನು ಓಯಾಸಿಸ್ ಅಂತ ಕರೆಯೋದು. ಆ ಓಯಾಸಿಸ್ ಭಾಗದಲ್ಲಿ ಯಾವ ಬೆಳೆಯನ್ನು ಬೆಳೀತಾರೆ, ಖರ್ಜೂರವನ್ನು ಬೆಳೀತಾರೆ. ಹಾಗಾಗಿ ಇದು ಸರಿಯಾದಂಥ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ನಿತ್ಯ ಹರಿದ್ವರ್ಣ ಕಾಡುಗಳು ಬಹಳ ದಟ್ಟವಾಗಿರುತ್ತೆ, ಡೆನ್ ಫಾರೆಸ್ಟ್ ಇರುತ್ತೆ. ಎವರ್ ಗ್ರೀನ್ ಫಾರೆಸ್ಟ್ ಅನ್ನುವಂಥದ್ದು ಡೆನ್ ಫಾರೆಸ್ಟ್, ಬಹಳಷ್ಟು ಎತ್ತರವಾದ ಮರಗಳು ಕಂಡುಬರ್ತವೆ. ಮತ್ತು ದಟ್ಟವಾದಂತಹ ಅರಣ್ಯ ಪ್ರದೇಶ ಕಂಡುಬರುತ್ತೆ, ಯಾವಾಗಲೂ ತೇವಯುತವಾಗಿರುತ್ತೆ. ಆದ್ದರಿಂದ ಇದನ್ನು ಎವರ್ ಗ್ರೀನ್ ಫಾರೆಸ್ಟ್ ಅಂತಲೇ ಕರೆಯೋದು. ಸೊ ನಿತ್ಯ ಹರಿದ್ವರ್ಣ ಕಾಡುಗಳು ಬಹಳ ದಟ್ಟವಾಗಿ ಕಂಡುಬರುತ್ತವೆ. ಹೌದು, ಇದು ಕೂಡ ಸರಿಯಾಗಿದೆ. ಈಗ ಕೊಟ್ಟಿರುವಂತಹ 4 ಸ್ಟೇಟ್ಮೆಂಟಲ್ಲಿ 3 ಸರಿ ಇದೆ, 1 ಮಾತ್ರ ರಾಂಗ್ ಇದೆ. ಹಾಗಾದರೆ ಆ 3 ಸರಿ ಯಾವ್ಯಾವ್ದು ನೋಡಿ, ಎ ಅನ್ನೋದು ಸರಿ ಇದೆ, ಇಲ್ಲೂ ಕೂಡ ಎ ಇದೆ, ಬಟ್ ಇಲ್ಲಿ ಬಿ ಇದೆ, ಇಲ್ಲಿ ತಪ್ಪಂತ ನಾವು ತಗೋಬೋದು. ರೈಟ್, ಮತ್ತು ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ, 1 ಮಾತ್ರ ಡಿಲೀಟ್ ಆಯಿತು, 3 ಹಾಗೆ ಉಳ್ಕೊಂಡು. ನೆಕ್ಸ್ಟು ಬಿ ಅನ್ನೋದು ಸರಿ ಇದೆಯೋ ತಪ್ಪಿದೆಯಾ ಅಂತ ಕೇಳಿದಾಗ ಇಲ್ಲಿ ಕೂಡ ಬಿ ಇದೆ. ನೆಕ್ಸ್ಟು ಇಲ್ಲೂ ಕೂಡ ಏನಾಗಿದೆಯಪ್ಪ ಅಂದರೆ ಬಿ ಕಾಣಿಸುತ್ತೆ. ಇಲ್ಲಿ ಏನಿದೆಯಪ್ಪ ಅಂದರೆ ಸಿ ಇದೆ, ಇದು ತಪ್ಪಾಗಿರುವಂಥದ್ದು. ನೆಕ್ಸ್ಟು ಮತ್ತೊಂದು ಯಾವುದಿದೆಯಪ್ಪ ಅಂದರೆ ಡಿ ಇದೆ. ನೋಡಿ, ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು, ಎ ಸಿ ಡಿ ಅಂತ ಹುಡುಕಬೇಕು. ಎ ಸಿ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಇಲ್ಲಿ ಎ ಬಿ ಡಿ ಅಂತ ಇದೆ, ಅಲ್ಲಿ ಎ ಬಿ ಸಿ ಅಂತ ಇದೆ, ಬಿ ಸಿ ಡಿ ಅಂತ ಇದೆ. ಸರಿಯಾದಂಥ ಉತ್ತರ ಯಾವುದು, ಎ ಸಿ ಡಿ ಅನ್ನೋದು ಸರಿಯಾಗಿದೆ. ಓಕೆ, ಎ ಸಿ ಡಿ ಅನ್ನೋದು ರೈಟ್ ಆಗಿರೋದು, ಬಿ ಅನ್ನೋದು ರಾಂಗ್ ಇದೆ. ಓಕೆನಾ. 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ಆಗಿರುತ್ತೆ. 6ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಭಾರತದ ನಕ್ಷೆಯಲ್ಲಿ ಕೊಟ್ಟಿರುವ ಸ್ಥಳಗಳನ್ನು ಸರಿಯಾಗಿ ಹೊಂದಿಸಿರುವ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. ಭಾರತದ ನಕ್ಷೆಯಲ್ಲಿ 4 ಪ್ಲೇಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಎ ಅಂತ ಇದೆ, ಇಲ್ಲಿ ಬಿ ಇದೆ, ಹಾಗೆ ಇಲ್ಲಿ ಡಿ ಇದೆ, ಮತ್ತು ಇಲ್ಲಿ ಸಿ ಇದೆ. ಎ ಬಿ ಸಿ ಡಿ ಅಂತ 4 ಪಾಯಿಂಟನ್ನು ಹಾಕಿದ್ದಾನೆ. ಆ 4 ಪಾಯಿಂಟ್ಸ್ಗಳು ಯಾವ್ಯಾವ ಪ್ಲೇಸ್ ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೋಡಿ, ಈ 4 ಪಾಯಿಂಟ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಯಾವ್ಯಾವ ಸ್ಥಳದಲ್ಲಿ ಯಾವುದಿದೆ ಅಂತ ನಾವು ಫೈಂಡ್ ಔಟ್ ಮಾಡೋದು. ಇದು ಕರ್ನಾಟಕದ ಭಾಗವಾಗಿರುತ್ತೆ.
ಗುಜರಾತ್ ಭಾಗ, ಉತ್ತರ ಪ್ರದೇಶ್, ಜಾರ್ಖಂಡ್ ಭಾಗ ಇದೆ ಇದು, ರೈಟ್. ಸರಿ, ಅದಕ್ಕೆ ಆಪ್ಷನನ್ನು ನೋಡಿ. ಎ ಅನ್ನೋದು ನರೋರಾ. ಇಲ್ಲಿ ಮತ್ತೊಂದು ಸಲ ನೋಡಿ, ಎ ಕರ್ನಾಟಕದಲ್ಲಿರೋದ್ರಿಂದ ಎ ಎಲ್ಲಿದೆ ಅಂತ ಹುಡ್ಕೋಬೇಕು. ನೀವು ವಾಪಸ್ ಹೋಗಿ ಮತ್ತೊಂದು ಸಲ ತೋರಿಸ್ತೀನಿ ನೋಡಿ. ಎ ಅನ್ನೋದು ಕರ್ನಾಟಕದಲ್ಲಿರೋದು. ಹಾಗಾದರೆ ಎ ಅನ್ನೋದು ಕರ್ನಾಟಕದಲ್ಲಿದೆ ಅನ್ನೋದಾದರೆ ಎಲ್ಲಿದೆ? ಎ ಅನ್ನೋದು ಎ ಹಟ್ಟಿ ಚಿನ್ನದ ಗಣಿ ಅಂತ ಇದೆ. ಓಕೆ, ಎ ಹಟ್ಟಿ ಚಿನ್ನದ ಗಣಿ ಅಂತ ಇದೆ. ಹಾಗಾಗಿ ಸಿ ಮತ್ತು ಡಿ ಅನ್ನೋದು ಸರಿ ಕಾಣಿಸ್ತಾ ಇದೆ. ಇಲ್ಲಿ ಬಿ ಮತ್ತು ಎ ಅನ್ನೋದು ತಪ್ಪಾಗಿದೆ ಅಂತ ಇಲ್ಲೇ ತಿಳ್ಕೊಬೋದು. ಸೊ ಎರಡನೇದು ನೋಡಿ, ಬಿ ಯಲ್ಲಿ ಏನಿದೆ? ಕಾಂಡ್ಲಾ ಇದೆ. ಮ್ಯಾಪನ್ನು ನೋಡಿಬಿಡಿ, ಬಿ ಯಲ್ಲಿ ಏನಿದೆ? ಕಾಂಡ್ಲಾ ಇದೆ. ಇದು ಗುಜರಾತ್ ಕಾಂಡ್ಲಾ. ಹಾಗಾಗಿ ಬಿ ಅನ್ನು ನೋಡೋದಾದರೆ ಕಾಂಡ್ಲಾ ಇಲ್ಲೂ ಕೂಡ ಕಾಂಡ್ಲಾ ಇದೆ, ಇಲ್ಲೂ ಕೂಡ ಕಾಂಡ್ಲಾ ಇದೆ. ಇದು ಸರಿ ಕಾಣಿಸ್ತಾ ಇದೆ. ಸಿ ಯಲ್ಲಿ ಇಲ್ಲಿ ನರೋರಾ ಅಂತ ಇದೆ. ಓಕೆ, ಸೊ ಇಲ್ಲೇನಿದೆ? ಜೆಮ್ಸೆಡ್ಪುರ ಅಂತ ಇದೆ. ಮ್ಯಾಪನ್ನು ನೋಡಿಬಿಡಿ, ಸಿ ಯಲ್ಲಿ ನರೋರಾ ಅಂತ ಇದೆ, ಇಲ್ಲಿ ಜೆಮ್ಸೆಡ್ಪುರ ಅಂತ ಇದೆ. ನೋಡಿ, ಇದು ಜಾರ್ಖಂಡ್ ರಾಜ್ಯದು. ಜಾರ್ಖಂಡ್ ರಾಜ್ಯ ಅಂದರೆ ಯಾವುದು? ಜೆಮ್ಸೆಡ್ಪುರ. ಹಾಗಾಗಿ ಜೆಮ್ಸೆಡ್ಪುರ ಎಲ್ಲಿದೆ ಅಂತ ನೋಡಿದಾಗ ಸಿ ಯಲ್ಲಿ ಜೆಮ್ಸೆಡ್ಪುರ ಇದೆ. ಡಿ ಯಲ್ಲಿ ಯಾವುದಿದೆಯಪ್ಪ ಅಂದರೆ ನರೋರಾ ಇದೆ. ಸೊ ಇಲ್ಲಿ ಎರಡರವರೆಗೂ ಸರಿ ಆಯಿತು. ನಂತರದಲ್ಲಿ ಏನಾಗಿದೆ? ವ್ಯತ್ಯಾಸ ಮಾಡಿದ್ದಾನೆ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡಿದಾಗ ಡಿ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಎ ಲೊಕೇಶನ್ ಯಾವುದಿದೆ? ಹಟ್ಟಿ ಚಿನ್ನದ ಗಣಿ. ಬಿ ಲೊಕೇಶನಲ್ಲಿ ಕಾಂಡ್ಲಾ ಬಂದರಿದೆ. ಸಿ ಯಲ್ಲಿ ಜೆಮ್ಸೆಡ್ಪುರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇರುವಂಥದ್ದು. ಡಿ ಯಲ್ಲಿ ನರೋರಾ ಇದೆ. ಅಣು ವಿದ್ಯುತ್ ಸ್ಥಾವರವನ್ನು ನೋಡ್ಬೋದು. ಎಲ್ಲಿ? ಉತ್ತರ ಪ್ರದೇಶದ ನರೋರಾದಲ್ಲಿ ಅಣು ವಿದ್ಯುತ್ ಸ್ಥಾವರ ಕಂಡುಬರುತ್ತೆ. ಸೊ ಈ ಒಂದು ಮ್ಯಾಪಲ್ಲಿ ಇದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮ್ಯಾಪ್ ಕೊಟ್ಬಿಟ್ಟು ಲೊಕೇಶನನ್ನು ಕೇಳಿದಾಗ ಯಾವ್ಯಾವ ಪ್ಲೇಸ್ಗಳು ಎಲ್ಲೆಲ್ಲಿದೆ ಅಂತ ತಿಳ್ಕೊಂಡಿರಬೇಕು, ರೈಟ್. ನೆಕ್ಸ್ಟ್ ಹೋಗೋಣ. ನೋಡಿ, ಎ ಪಟ್ಟಿಯಲ್ಲಿನ ಪ್ರದೇಶಗಳಿಗೆ ಬಿ ಪಟ್ಟಿಯಲ್ಲಿನ ಆವರ್ತ ಮಾರುತಗಳಿಗೆ ಹೊಂದಿಸಿ. ಸೈಕ್ಲೋನ್ ಅಂತ ಕರಿತೀವಲ್ಲ, ಚಂಡಮಾರುತಗಳು. ಆ ಆವರ್ತ ಮಾರುತಗಳಿಗೆ ಯಾವ್ಯಾವ ರಾಷ್ಟ್ರದಲ್ಲಿ ಏನೇನು ಹೆಸರಿಂದ ಕರೀತಾರೆ ಅನ್ನೋದನ್ನು ನಾವಿಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಪಟ್ಟಿ ಎ ಯಲ್ಲಿ ಚೀನಾ ಇದೆ. ಓಕೆ, ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ರಷ್ಯಾ ಇದೆ. ಪಟ್ಟಿ ಬಿ ಯಲ್ಲಿ ವರ್ಲ್ಪೂಲ್ ಅಂತ ಇದೆ, ವಿಲ್ಲಿ ವಿಲ್ಲಿಸ್, ಟೈಫೂನ್, ಹರಿಕೇನ್ ಅಂತ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ 4 ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಚೀನಾದಲ್ಲಿ ಕಂಡುಬರುವಂತಹ ಸೈಕ್ಲೋನನ್ನು ಏನಂತ ಕರೀತಾರಪ್ಪ ಅಂದರೆ ಟೈಫೂನ್ ಅಂತ ಕರೀತಾರೆ. ಚೀನಾ ಜಪಾನ್ ಭಾಗದಲ್ಲಿ ಟೈಫೂನ್ ಅಂತ. ನೆಕ್ಸ್ಟ್ ನೋಡಿ, ಅಮೇರಿಕಾ ಮತ್ತು ಮೆಕ್ಸಿಕೋ ಭಾಗದಲ್ಲಿ ಹರಿಕೇನ್ ಅಂತ ಕರೀತಾರೆ, ಹರಿಕೇನ್. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿಸ್ ಅಂತ ಕರೆಯುವಂಥದ್ದು. ಮತ್ತು ರಷ್ಯಾದಲ್ಲಿ ವರ್ಲ್ಪೂಲ್ ಅಂತ ಕರೀತಾರೆ. ಏನಿದು? ವರ್ಲ್ಪೂಲ್ ಅಂತ ಕರೆಯುವಂಥದ್ದು. ಯಾವ ರಾಷ್ಟ್ರದಲ್ಲಿ? ರಷ್ಯಾದಲ್ಲಿ. ಇಲ್ಲೇ ಮ್ಯಾಚ್ ಮಾಡಿದ್ದೀವಿ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವಿಲ್ಲಿ ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾನೆ, ಅದರಲ್ಲಿ ಹುಡುಕಬೇಕಾಗತ್ತೆ. ಚೀನಾ ಅನ್ನುವಂಥದ್ದು ಎಲ್ಲಿದೆಯಪ್ಪ ಅಂದರೆ ಸಿ ಯಲ್ಲಿ ಕಂಡುಬರುತ್ತೆ. ಸಿ ಎಲ್ಲಿದೆ ಅಂತ ನೋಡಿದಾಗ ಇಲ್ಲಿ ಎ ಯಲ್ಲೇ ಸಿ ಇದೆ. ಇದೇ ಆನ್ಸರ್ ನಮಗೆ ಸರಿಯಾಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಅಮೇರಿಕಾ ಅಂತ ಅಂದಾಗ ಎಲ್ಲಿದೆ? ಡಿ ಯಲ್ಲಿದೆ. ನೋಡಿ, ಅಮೇರಿಕಾ ಡಿ. ನೆಕ್ಸ್ಟ್ ಆಸ್ಟ್ರೇಲಿಯಾ ಎಲ್ಲಿದೆ? ಬಿ ಯಲ್ಲಿದೆ. ರಷ್ಯಾ ಎಲ್ಲಿದೆಯಪ್ಪ ಅಂದರೆ ಎ ಯಲ್ಲಿ ಕಂಡುಬರುತ್ತೆ. ಉಲ್ಟಾ ಮಾಡಿಕೊಂಡು ಹೋಗಿದ್ದಾನೆ ಅಷ್ಟೇ, ರೈಟ್. ಸೊ 7ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ಸರಿಯಾಗಿರುತ್ತೆ. 8ನೇ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಯಾವುದು? ಫಸ್ಟ್ ರೈಲ್ವೆ ರೂಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಯಾವುದಪ್ಪ ಅಂದರೆ ನೋಡಿ, ಕೋಲ್ಕತ್ತಾದಿಂದ ರಾಣಿಗಂಜ್ ಅಂತಿದೆ, ತಪ್ಪಿದು. ಚೆನ್ನೈನಿಂದ ಅರಕೋಣವರೆಗೆ ಇದೆ, ತಪ್ಪಿದು. ನೆಕ್ಸ್ಟ್ ಬೆಂಗಳೂರಿನಿಂದ ಚೆನ್ನೈಗಿದೆ, ಇದು ಕೂಡ ತಪ್ಪು. ಎಲ್ಲಿಂದ ಇಲ್ಲಿಗೆ? ಮುಂಬೈಯಿಂದ ಠಾಣೆಗೆ ಮೊದಲ ರೈಲ್ವೆ ರೂಟನ್ನು ಹಾಕಲಾಯಿತು. ಓಕೆ, 1853 ಏಪ್ರಿಲ್ 16ಕ್ಕೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ರೈಲ್ವೆ ಸಾರಿಗೆ ಅನ್ನುವಂಥದ್ದು ಭಾರತದಲ್ಲಿ ಪ್ರಾರಂಭವಾಯಿತು. ಓಕೆ, ಸೊ ಬೆಂಗಳೂರಿನಿಂದ ಜೋಲಾರ್ಪೇಟೆಗೆ ರೈಲ್ವೆ ಮಾರ್ಗ ಹಾಕಿದ್ದು ಎಲ್ಲಿ? ಕರ್ನಾಟಕದ ಮೊದಲ ರೈಲ್ವೆ ಮಾರ್ಗ ಅಂತಲೇ ಕರೆಯೋದು, ರೈಟ್. ಇದು 8ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾಗಿರುತ್ತೆ. 9ನೇ ಪ್ರಶ್ನೆಗೆ ಹೋಗೋಣ. ಕೋಲ್ಕತ್ತಾದ ಚಹಾದ ಬಂದರು ಎಂದು ಕರೆಯಲು ಕಾರಣ ಏನು? ಕೋಲ್ಕತ್ತಾವನ್ನು ಚಹಾದ ಬಂದರು ಅಂತ ಕರೀತಾರೆ. ಯಾಕೆ? ನೋಡಿ, ಡಾರ್ಜಿಲಿಂಗಲ್ಲಿ ಚಹಾವನ್ನು ಕೋಲ್ಕತ್ತಾದ ಮೂಲಕ ರಫ್ತು ಮಾಡಲಾಗತ್ತೆ, ಆದ್ದರಿಂದ ಅದನ್ನು ಚಹಾದ ಬಂದರು ಅಂತ ಕರೀತಾರೆ. ಪಶ್ಚಿಮ ಬಂಗಾಳದ ಜನರು ಚಹಾವನ್ನು ಹೆಚ್ಚಾಗಿ ಬಳಸುತ್ತಾರೆ, ಅದಕ್ಕೆ ಕರೀತಾರೆ. ಕೋಲ್ಕತ್ತಾದಲ್ಲಿ ತಯಾರಿಸುವ ಚಹಾ ಅತಿ ಉತ್ಕೃಷ್ಟವಾಗಿರುತ್ತೆ, ಅದಕ್ಕೆ ಕರೆಯುವಂಥದ್ದು. ಕೋಲ್ಕತ್ತಾದಲ್ಲಿ ಬಂದಿಳಿದಿದ್ದಂತಹ ಚಹಾವನ್ನು ಸಮುದ್ರಕ್ಕೆ ಎಸೆತಾ ಇದ್ರು, ಅದಕ್ಕೆ ಕರೆದ್ರು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇದು ಕೂಡ ತಪ್ಪು, ಇದು ತಪ್ಪು, ಇದು ತಪ್ಪು. ಈ ಕೋಲ್ಕತ್ತಾ ಅಂದರೆ ವೆಸ್ಟ್ ಬೆಂಗಾಲ್,
ಈಗ ಪಶ್ಚಿಮ ಬಂಗಾಳದಲ್ಲಿ ಬೆಸ್ಟ್ ಟೀ ಇರುವಂಥ ಚಹಾವನ್ನು ಉತ್ಪಾದನೆ ಮಾಡುವಂತಹ ಸ್ಥಳ ಯಾವುದಪ್ಪ ಅಂದರೆ ಡಾರ್ಜಿಲಿಂಗ್ ಆಗಿರುತ್ತೆ. ಡಾರ್ಜಿಲಿಂಗ್. ಈ ಡಾರ್ಜಿಲಿಂಗಲ್ಲಿ ಉತ್ತಮ ದರ್ಜೆಯ ಚಹಾವನ್ನು ಉತ್ಪಾದನೆ ಮಾಡುತ್ತೆ. ಡಾರ್ಜಿಲಿಂಗನ್ನು ಚಹಾದ ಚಾಂಪಿಯನ್ ಅಂತಲೂ ಕೂಡ ಕರೀತಾರೆ. ಚಾಂಪಿಯನ್ ಆಫ್ ಟೀ ಅಂತ ಕರೆಯೋದು ಯಾವುದಕ್ಕೆ? ಡಾರ್ಜಿಲಿಂಗ್ಗೆ. ವರ್ಲ್ಡ್ ಬೆಸ್ಟ್ ಕ್ವಾಲಿಟಿ ಟೀ ಪ್ರೊಡಕ್ಷನ್ ಆಗೋದು ಡಾರ್ಜಿಲಿಂಗಲ್ಲಿ. ಆ ಡಾರ್ಜಿಲಿಂಗ್ ಇಸ್ ದ ಒನ್ ಆಫ್ ದ ಪಾರ್ಟ್ ಆಫ್ ವೆಸ್ಟ್ ಬೆಂಗಾಲ್. ಆ ಡಾರ್ಜಿಲಿಂಗ್ ಭಾಗದಲ್ಲಿ ಏನು ಚಹಾ ಉತ್ಪಾದನೆ ಆಗುತ್ತಲ್ಲ ಅದನ್ನು ಕೋಲ್ಕತ್ತಾ ಬಂದರಿನ ಮೂಲಕ ವಿದೇಶ ರಾಷ್ಟ್ರಗಳಿಗೆ ರಫ್ತು ಮಾಡ್ತೀವಿ. ಆ ಒಂದು ಉದ್ದೇಶದಿಂದ ಕೋಲ್ಕತ್ತಾ ಬಂದರನ್ನು ಚಹಾದ ಬಂದರು ಅಂತಲೇ ಕರೆಯೋದು. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಅದು ನಿಮ್ಮ ತಲೆಯಲ್ಲಿ ಇರಲಿ. ಎಷ್ಟನೇ ಪ್ರಶ್ನೆಗೆ? 9ನೇ ಪ್ರಶ್ನೆಗೆ. ಓಕೆ, ನೆಕ್ಸ್ಟು 10ನೇ ಪ್ರಶ್ನೆಗೆ ಹೋಗೋಣ. ನವಶೇವ ಬಂದರಿನ ನಿರ್ಮಾಣದಿಂದ ಆಗಿರುವ ಮುಖ್ಯ ಪರಿಣಾಮ ಏನು? ನವಶೇವ ಬಂದರು ನಿರ್ಮಾಣ ಮಾಡಿದ್ರಲ್ಲ ಅದರಿಂದ ಆಗಿರುವಂತಹ ಬೆನಿಫಿಟ್ ಏನು? ನವಶೇವ ಬಂದರು ಅಂದರೂ ಒಂದೇನೆ, JNPT ಅಂತ ಕರೆದ್ರು ಒಂದೇನೆ. JNPT, ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತಲೇ ಕರೆಯುವಂಥದ್ದು JNPT. ಸೊ ಈ ಒಂದು ಬಂದರಿನ ನಿರ್ಮಾಣ ಮಾಡಿದ ಉದ್ದೇಶ ಏನಪ್ಪ ಅಂದರೆ ಮುಂಬೈ ಬಂದರಿನ ಸಾರಿಗೆಯ ಒತ್ತಡವನ್ನು ಕಡಿಮೆಗೊಳಿಸುವಂಥ ಉದ್ದೇಶದಿಂದ. ಯಾಕಂದರೆ ಮುಂಬೈ ಬಂದರಿನ ಭಾಗದಲ್ಲಿ ಹಲವಾರು ಹಡಗುಗಳು ಬಂದು ನಿಂತ್ಕೊಳ್ತಾ ಇದ್ವಿ. ಆ ಒಂದು ಭಾಗದಲ್ಲಿ ಡೆನ್ಸಿಟಿ ಏನಾಯಿತು? ಜಾಸ್ತಿ ಆಯಿತು, ಸಾಂದ್ರತೆ ಜಾಸ್ತಿ ಆಯಿತು. ಅದರ ಒತ್ತಡವನ್ನು ಕಡಿಮೆ ಮಾಡಬೇಕಾಯಿತು. ಆ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಅದೇ ಜಾಗದಿಂದ ಸ್ವಲ್ಪ ದೂರದಲ್ಲಿ ಮತ್ತೊಂದು ಬಂದರನ್ನು ನಿರ್ಮಾಣ ಮಾಡಲಾಯಿತು. ಅದನ್ನು ನವಶೇವ ಬಂದರು ಅಂತಲೇ ಕರೆಯುವಂಥದ್ದು. ಈ ನವಶೇವ ಬಂದರು ಅಂಥದ್ದು JNPT ಅಂತ ಕರೀತಾರೆ, ಜವಾಹರ್ಲಾಲ್ ನೆಹರು ಪೋರ್ಟ್. ಭಾರತದ ಅತ್ಯಾಧುನಿಕ ಬಂದರುಗಳಲ್ಲಿ ಒಂದಾಗಿರೋದು ನವಶೇವ. ಅದರಲ್ಲೂ ಕೂಡ ಕೃತಕ ಬಂದರಿನಲ್ಲಿ ಮಾಡರ್ನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನಿರ್ಮಿಸಿರುವಂಥ ಬಂದರು ಯಾವುದಪ್ಪ ಅಂದರೆ ನವಶೇವ ಬಂದರಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಬಂದರನ್ನು ನೋಡ್ಬೋದು. ಈ ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ಯಾವ ಬಂದರನ್ನು ನಿರ್ಮಿಸಲಾಯಿತು ಅಂತ ಕೇಳಿದರೆ ಹಾಲ್ಡಿಯಾ ಅಂತ ಒಂದು ಬಂದರನ್ನು ನಿರ್ಮಿಸಲಾಗುತ್ತೆ ವೆಸ್ಟ್ ಬೆಂಗಾಲಲ್ಲಿ. ಯಾವ ಬಂದರಿದು? ಹಾಲ್ಡಿಯಾ ಅಂತ ಒಂದು ಬಂದರು. ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ. ರೈಟ್. ಸೊ ಇದು ಬಂದರಿನ ಬಗ್ಗೆ ನಮಗೆ ಕೆಲವೊಂದು ಮಾಹಿತಿಗಳು ಬೇಕು. ಸೊ ನಮ್ಮ ಭಾರತದಲ್ಲಿ ಯಾವ್ಯಾವ ಅಂತಾರಾಷ್ಟ್ರೀಯ ಬಂದರುಗಳಿದಾವೆ ಅಂದರೆ ಒಟ್ಟಾರೆ 14 ಅಂತಾರಾಷ್ಟ್ರೀಯ ಬಂದರುಗಳು ಇಂಡಿಯಾದಲ್ಲಿದ್ದಾವೆ. ಅದರಲ್ಲಿ 13 ಅಂತಾರಾಷ್ಟ್ರೀಯ ಬಂದರುಗಳು ಸರ್ಕಾರದ ಒಡೆತನದಲ್ಲಿದ್ದರೆ ಒಂದು ಮಾತ್ರ ಖಾಸಗಿ ಒಡೆತನದಲ್ಲಿ ಕಂಡುಬರುತ್ತೆ. ಅಂದರೆ ಕಾರ್ಪೊರೇಟ್ ಕಂಟ್ರೋಲಲ್ಲಿ ಕಂಡುಬರುವಂತಹ ಒಂದು ಇಂಟರ್ನ್ಯಾಷನಲ್ ಪೋರ್ಟ್ ಯಾವುದಪ್ಪ ಅಂದರೆ ಒಂದು ಪೋರ್ಟ್ ಇದೆ. ಅದು ಯಾವುದು ಅಂತ ಕೇಳಿದರೆ ಕಾಮರಾಜ ಬಂದರು ಅಥವಾ ಎನ್ನೋರ್ ಬಂದರು ಅಂತ. ಈ ಭಾರತದಲ್ಲಿರುವಂತಹ ಪ್ರಮುಖ ಅಂತಾರಾಷ್ಟ್ರೀಯ ಬಂದರುಗಳು ಯಾವುದಪ್ಪ ಅಂದರೆ ಗುಜರಾತ್ನಲ್ಲಿ ಕಾಂಡ್ಲಾ, ಮುಂಬೈ, ನವಶೇವ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್ ಮತ್ತು ಟುಟುಕೋರಿನ್, ಚೆನ್ನೈ, ಎನ್ನೋರ್, ವಿಶಾಖಪಟ್ಟಣಂ, ನೆಕ್ಸ್ಟ್ ಪಾರಾದೀಪ್, ಹಾಲ್ಡಿಯಾ, ಓಕೆನಾ, ಕೋಲ್ಕತ್ತಾ ಬಂದರು ಮತ್ತು ಪೋರ್ಟ್ ಬ್ಲೇರ್ ಅಂತ ಬಂದರು ಕಂಡುಬರ್ತವೆ. ಸೊ ಇವಿಷ್ಟು ಬಂದರುಗಳು ಕೂಡ ಭಾರತದ ಅಂತಾರಾಷ್ಟ್ರೀಯ ಬಂದರುಗಳಾಗಿರ್ತವೆ. ಓಕೆ ಸ್ನೇಹಿತರೆ, ಸೊ ಇಷ್ಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸರಿಯಾದಂಥ ಉತ್ತರ ಯಾವುದು, ಅದನ್ನು ಹೇಗೆ ಅರ್ಥೈಸ್ಕೋಬೇಕೆನ್ನು ಅಂತ ಹೇಳಿ ಕಾನ್ಸೆಪ್ಟನ್ನು ಇದುವರೆಗೂ ಚರ್ಚೆ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ಪ್ರಶ್ನೆಗಳೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.